ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಚೆನ್ನೈಗೆ ಹೋಗಿ ಒಂದು ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡು ಬಂದರು. ಅದು ಆಪರೇಷನ್ ಆಗಿದೆಯೋ ಇಲ್ಲವೋ ಅಂತ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರಿಗೆ ಅನುಮಾನ ಅಂತೆ. ಇವರಿಗೆ ಎಲೆಕ್ಷನ್ ಬಂದರೆ ಇಂಥ ನಾಟಕ ಶುರುವಾಗ್ತವೆ ಇವ್ರದ್ದು ಅನ್ನೋ ಥರ ಮಾತಾಡ್ತಾರೆ ಅವರು. ಚುನಾವಣೆ ಬಂತು ಅಂದರೆ ಆಸ್ಪತ್ರೆಗೆ ಹೋಗ್ತಾರೆ. 3 ದಿವಸದಲ್ಲಿ ಒಂದು ಹಾರ್ಟ್ ಆಪರೇಷನ್ ಆಗಿ ಡಿಸ್ಚಾರ್ಜ್ ಆಗಿ 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತುತ್ತಾ ಇದ್ದಾರೆ. ಅದು ಹೆಂಗೆ ಸಾಧ್ಯ ಅಂತ ಕೇಳ್ತಾರೆ ಅವರು. ಅದು ಹೆಂಗೆ ಸಾಧ್ಯ ನನಗೀಗಲೂ ಅರ್ಥ ಆಗ್ತಾ ಇಲ್ಲ. ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರ ಮಾತಿದು. ಆ್ಯಕ್ಚುಲಿ ಒಂದು ಕಾಲದಲ್ಲಿ ಕುಮಾರಸ್ವಾಮಿ ಅವರ ಆಪ್ತರು. ಚಲುವರಾಯಸ್ವಾಮಿ ಅವ್ರಿಗೂ ಹಾರ್ಟ್ ಪ್ರಾಬ್ಲಮ್ ಇದೆ. ಅವ್ರು ಹಾಸ್ಪಿಟ್ಲಿಗೆ ಸೇರಿದ್ರೆ ತಿಂಗಳಗಟ್ಟಲೆ ಹೊರಗೆ ಬರೋದಿಲ್ಲ. ಇವ್ರು ಹೆಂಗೆ 3 ದಿವಸಕ್ಕೆ ಹೊರಗೆ ಬರ್ತಾರೆ ಅಂತ. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಇವರಿಗೆ ಪ್ರೂವ್ ಮಾಡಬೇಕಾಗಿಲ್ಲ ನನ್ನ ತಂದೆಯ ಹೃದಯ ಸಮಸ್ಯೆಯನ್ನು ಅಂತಂದರು. ಇವರಿಗೆ ಪ್ರೂವ್ ಮಾಡಬೇಕಾಗಿಲ್ಲ. 3ನೇ ಸಲ ಹೃದಯ ಶಸ್ತ್ರಚಿಕಿತ್ಸೆ ಆಗಿದೆ ಕುಮಾರಣ್ಣನಿಗೆ ಅಂತ ಇನ್ನು CS ಪುಟ್ಟರಾಜು ಹೇಳಿದ್ರು. ನಿಮ್ಮನ್ನೆಲ್ಲ ಲೀಡರ್ ಮಾಡೋದಕ್ಕೆ ಓಡಾಡಿ ಕುಮಾರಸ್ವಾಮಿ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಶುರುವಾಗಿದೆ ಅಂತ. ಬಂಡಿ ಸಿದ್ದೇಗೌಡರು JDSನಲ್ಲಿದ್ದ ಸಂದರ್ಭದಲ್ಲಿ ಇವರುಗಳನ್ನು ನಾಯಕರನ್ನಾಗಿ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಓಡಾಡಿದ್ರಲ್ಲ, ಅದಕ್ಕಾಗಿ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಶುರುವಾಗಿತ್ತು ಅಂತ. ಕೇಳಿಸ್ಕೊಳ್ಳಿ ಒಂದು ಸಲ. ಸುಮ್ಮನೆ ಏನಾರೋ ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪ್ರೇಷನ್ ಆಯ್ತದೆ. 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ. ಕಡೆ ಯಾರು ಹಾರ್ಟ್ ಪೇಷಂಟ್ಸು, ಈಗ ಚೆಲುವಣ್ಣ ಇಲ್ಲೇ ಕೂತವನೆ, ಚೆಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಣ್ಣಂಗೆ ಇರ್ತಕ್ಕಂಥದ್ದು. ಇವನು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ 1 ತಿಂಗಳಾದರೂ ಈಚೆಗೆ ಬರೋಲ್ಲ. ಅದು ಹೆಂಗೆ 2 ದಿವಸಕ್ಕೆ ನಾವು ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗಂತೂ ಗೊತ್ತಾಯ್ತಾರೆ. ನನಗೆ ಏನಾರೋ ಒಂದು ವಸ್ತು ಇದಿದ್ದರೆ ಹೇಳ್ಕೊಡಿ ದಯವಿಟ್ಟು. ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ. ಸುಮ್ಮನೆ ಏನಾರೋ ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಹಿರಿತನಕ್ಕೆ ಬಹುಶಃ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಈ ರೀತಿ ಮಾತುಗಳು. ಇವತ್ತು ನಮ್ಮ ತಂದೆಯವರು ಆಪ್ರೇಷನ್ ಆಗಿರ್ತಕ್ಕಂಥದ್ದನ್ನು ನಾವೇನು ಪ್ರೂವ್ ಮಾಡಬೇಕಾಗಿಲ್ಲ. ಇವರಿಗೆ ನಾವೇನು ನಮ್ಮ ತಂದೆಯವ್ರಿಗೆ ಆಪ್ರೇಷನ್ ಆಗಿದೆ ಅದರ ಅನುಕಂಪದ ಆಧಾರದ ಮೇಲೆ ನಮಗೆ ಮತ ನೀಡಿ ಅಂತಕ್ಕಂಥದ್ದು ನಾವು ಕೇಳ್ತಾ ಇಲ್ಲ. ನಮ್ಮ ತಂದೆಯವ್ರಿಗೆ ಆಪ್ರೇಷನ್ ಆಗಿರ್ತಕ್ಕಂಥದ್ದು ಸತ್ಯ ರೀ. 3ನೇ ಬಾರಿ ಹೃದಯದ ಚಿಕಿತ್ಸೆಗೆ ಕುಮಾರಣ್ಣ ಅವ್ರಿಗೆ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿದೆ. ಕುಮಾರಣ್ಣ ಅವರು ಅತ್ಯಂತ ಭಾವನಾತ್ಮಕವಾದಂಥ ಜೀವಿ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಲೀಡರ್ ಮಾಡಕ್ ಹೋಗಿ ನಮ್ಮ ಕುಮಾರಪ್ಪಂದು ಆರೋಗ್ಯ ಸ್ಥಿತಿಗೆ ಬಂದಿದ್ದು. ಒಬ್ಬ ಮಹಾನ್ ನಾಯಕ, ಈ ನಾಡು ಕಂಡಂತ ದೊಡ್ಡ ಕಲಾವಿದ ಅಂಬರೀಷ್ ಅಣ್ಣನ ಅವತ್ತು ಸೋಲಿಸ್ಲಿಕ್ಕೆ ಬೆಳಗ್ಗೆ 4 ಗಂಟೆ ಕರ್ಕೊಂಡೋಗಿ ಹಳ್ಳಿ ಸುತ್ತಿಸ್ತಾ ಪುಣ್ಯಾತ್ಮ. ನಾಚಿಕೆ ಆಗ್ಬೇಕು. ಯಾವುದೇ ಕಾರಣಕ್ಕೂ ಗೌರವ ತರ್ತಕ್ಕಂಥದ್ದಲ್ಲ. ಹೋಗಿ ಅವ್ರ ಮಾತೃಶ್ರೀ, ನಮಗೂ ಮಾತೃಶ್ರೀ ಸಮಾನ ವಿಜಯಮ್ಮ ಅವರು, ಅವ್ರಿಗೆ ದೀರ್ಘಾಂಡ್ ನಮಸ್ಕಾರ ಮಾಡಿ ನಾನು ಅಂದಿದ್ದು ಕುಮಾರಣ್ಣ ಬಗ್ಗೆ ತಪ್ಪಾಯ್ತಮ್ಮ ಅಂತೇಳಿ ಅವರ ತಾಯಿ ತಕ್ಷಣ ಕೇಳಕ್ಕೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಯಾವುದೇ ಹೇಳಿಕೆಗಳು ಎಲ್ಲೆಯನ್ನ ಮೀರಬಾರದು. ಯಾರು ಕೂಡ ಈ ರೀತಿಯಾದಂತಹ ಎಲ್ಲೆ ಮೀರಿದಂತ ಹೇಳಿಕೆಗಳನ್ನು ಕೊಡಬಾರದು. ಸಿದ್ದೇಗೌಡರು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ನಾನು ಖಂಡಿಸ್ತೇನೆ. ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ, ಇನ್ನೊಬ್ಬರ ಆರೋಗ್ಯದ ಬಗ್ಗೆ ಉಳಿದಂತವ್ರು ಕಾಳಜಿ ವಹಿಸುವಂತದ್ದು ಅಗತ್ಯ ಏನಿಲ್ಲ. ಆರೋಗ್ಯ ಸಣ್ಣ ಪುಟ್ಟ ವ್ಯತ್ಯಾಸಗಳ ನಡುವೆಯೂ ಕೂಡ ದೇಶದಲ್ಲಿ ನರೇಂದ್ರ ಮೋದಿ ಬರಬೇಕು ಅನ್ನುವ ಕಾರಣಕ್ಕೋಸ್ಕರ ಗುಣಮುಖರಾಗಿದ್ದುಕೊಂಡು ಈ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇರುವಂತದ್ದನ್ನ ಪ್ರಶಂಸೆ ಮಾಡಬೇಕಾಗಿತ್ತು. ಅದನ್ನ ಟೀಕೆ ಮಾಡ್ತಾ ಇರುವಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.